ಹೋರಾಟದ ಕಾರಣಕ್ಕೆ ಪ್ರಧಾನಮಂತ್ರಿ ನಿದ್ದೆ ಮಾಡೋಕ್ಕಾಯ್ತಲ್ಲ. ನಿದ್ದೆ ಮಾಡ್ದೇ 12 ಗಂಟೆ ರಾತ್ರಿಯಲ್ಲಿ ಎದ್ದು ರೀಲ್ಸ್ ಮಾಡ್ತಾರೆ ಅಂದರೆ ಇವ್ರು ಯಾವ ರೀತಿ ಪೆಟ್ಟು ಕೊಟ್ಟವ್ರೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಪ್ರಹ್ಲಾದ್ ಜೋಶಿ ನಾನು ನೋಡಬೇಕಾದ್ರೆ ಈ ವ್ಯಕ್ತಿ ಏನೇ ಕ್ವಶನ್ ಕೇಳಿದ್ರು ಬರೀ ಉಲ್ಟನೇ ಆನ್ಸರ್ ಕೊಡೋದು. ಒಬ್ಬ ರಾಹುಲ್ ಗಾಂಧಿಗೆ, ಒಬ್ಬ ವಿರೋಧ ಪಕ್ಷ ನಾಯಕನಿಗೆ ಅವರಿಗೆ ಉತ್ತರ ಕೊಡೋಕ್ತಿಲ್ಲ. ಇನ್ನು ಎಲ್ಲ ವಿದ್ಯಾರ್ಥಿಗಳು ಒಟ್ಟಾದರೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗ್ತದ? ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿಲ್ಲ. ಅಲ್ಲಿರೋ ಮಕ್ಕಳುಗಳಿಗೆ ಎಷ್ಟೋ ನೀರಿನ ಸಮಸ್ಯೆ ತುಂಬ ಇದೆ. ಅಲ್ಲೇ ಇನ್ನೂ ಏನೂ ಮಾಡೋಕ್ಕಾಗಿಲ್ಲ. ಇನ್ನು ದೇಶದ ಇದಾಗಿ RSS ಗಾಡ್ ಮಾಡಿದ್ದಾರೆ. ಏನು ಉದ್ಧಾರ ಮಾಡ್ತಾರೆ ಅವರು? ಬರೀ ಒಬ್ಬರಾದ್ರೆ ಇನ್ನೊಬ್ರು ತಂದು RSS ಇಂದ ಕೂರ್ಸೋದೇ ಆಗೋಯ್ತು ಈ ಸರ್ಕಾರ. ಜನ ನಿಮ್ಮನ್ನು ತಂದಿದ್ದು ಏನಂತ ಹೇಳಿದ್ರೆ ಚೇಂಜಿಗೆ ತಂದರು. ನೀವು ಅದಕ್ಕಿಂತ ವರ್ಷ ಹೋಗ್ತಾ ಇದ್ರಲ್ಲ, ಎಲ್ಲರೂ ಹೋಗ್ಲಿ. ನಾವು ಇವತ್ತಿನ ಯುವ ಜನತೆನ ಎದುರಾಕೊಂಡ್ರೆ ಏನಾಗ್ತದೆ ಅಂತ ಪಾಠ ಕಲಿಸಿದ್ದಾರೆ ಇವರು. ಹುಬ್ಬಳ್ಳಿ ಅವರು ಅಲ್ಲಿ ಅದೇನು ಇಂಪ್ರೂವ್ ಮಾಡಿದ್ದಾರೆ, ಏನು ಇಂಪ್ರೂವ್ ಮಾಡಿಲ್ಲ ಹುಬ್ಬಳ್ಳಿಯಲ್ಲಿ ಅವರು ನಮ್ಮ ಸರ್ಕಲಲ್ಲಿ. ಇವಾಗ ಎಜುಕೇಷನ್ ಮಿನಿಸ್ಟರ್ ಆಗಿ ಏನು ಮಾಡ್ತಾರೆ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. कि 3-4 बार जो ये इलेक्ट हुए हैं इनके एरियाज से, वहाँ पे इन्होंने कोई इवोल्यूशन नहीं लाया, कोई ट्रांसफॉर्मेशन नहीं लाया एजुकेशन का. तो हम बैंगलोर के लिए या हम यहाँ के लिए क्या एक्सपेक्ट कर रहे हैं उनसे? ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹಜರತ್ ನದಾಫ್. ನಾನಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೇನೆ. ನಿನ್ನೆ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಖಾತೆಗೆ ರಾಜೀನಾಮೆಯನ್ನು ನೀಡಿದ್ದು, ಅದನ್ನು ಕರ್ನಾಟಕದ ಧಾರವಾಡದ ಲೋಕಸಭಾ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಲಾಗಿದೆ. ಹಾಗಾದರೆ ಈ ಒಂದು ಹುದ್ದೆಯನ್ನು ಪ್ರಹ್ಲಾದ್ ಜೋಶಿ ಅವರು ಹೇಗೆ ನಿಭಾಯಿಸ್ತಾರೆ, ಅವರ ಮೇಲೆ ಎಷ್ಟೊಂದು ಭರವಸೆಗಳು ಇದೆ ಅನ್ನೋದನ್ನು ಪ್ರತಿಭಟನಾಕಾರರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಎಕ್ಸ್ಪೆಕ್ಟೇಷನ್ನು ಈ ಸರ್ಕಾರದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಸಾಧ್ಯ ಸರ್? 12 ವರ್ಷದಲ್ಲಿ ಅವ್ರು ಹೇಳಿರೋದು ಯಾವ ಪ್ರಾಮಿಸನ್ನು ಈಡೇರಿಸೋರು ಅವರು? ರೈತರ ಆದಾಯ ಡಬಲ್ ಅಂತಂದರು, ಖರ್ಚು ಡಬಲ್ ಆಗದೆ. 2 ಕೋಟಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದರು, ಉದ್ಯೋಗ ಕೊಡಲಿಲ್ಲ. ಇವರು ಅಚ್ಚೇ ದಿನಗಳು ಅಂತಂದರು, ಅಮೃತ ಕಾಲ ಅಂತಂದರು. ಯಾವುದಾದ್ರೂ ಒಂದು ಇಂಪ್ಲಿಮೆಂಟ್ ಆಗದೆ ಅಂತ ಹೇಳಿ ಸರ್? ಏನಿಲ್ಲ. ನಿರ್ಮಲ ಭಾರತ ಅಂತಿತ್ತು, ಸ್ವಚ್ಛ ಭಾರತ ಅಂತ ಬದಲಾವಣೆ ಮಾಡಿದ್ರು. ಈಗ ಮೈಸೂರಿಂದ ಬೆಂಗಳೂರಿಗೆ ಟಿಪ್ಪು ಎಕ್ಸ್ಪ್ರೆಸ್ ಅಂತಿತ್ತು, ಒಡೆಯರ್ ಎಕ್ಸ್ಪ್ರೆಸ್ ಅಂತ ಚೇಂಜ್ ಮಾಡಿದ್ರು. ಹೆಸರು ಬದಲಾವಣೆ ಮಾಡ್ತಾವ್ರೆ ಹೊರತು ಯಾವ ಅಭಿವೃದ್ಧಿನೂ ಕೂಡ ಇವರು ಮಾಡ್ತಾ ಇಲ್ಲ. ಕಳೆದ 12 ವರ್ಷಗಳಲ್ಲಿ ಬರೀ ಘೋಷಣೆಗಳಷ್ಟೇ ಮಾಡಿದವರು ಹೊರತು ಯಾವುದಾದ್ರೂ ಒಂದು ನೀತಿಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗೇನು ನೀಟ್ ಸ್ಕ್ಯಾಮ್ ವಿರುದ್ಧ ವಿದ್ಯಾರ್ಥಿಗಳು ಜನರೇಷನ್ ಏನು ದೊಡ್ಡ ಹೋರಾಟಗಳನ್ನು ಮಾಡಿದ್ರು. ಈ ಹೋರಾಟದ ಕಾರಣಕ್ಕೆ ಪ್ರಧಾನಮಂತ್ರಿ ನಿದ್ದೆ ಮಾಡೋಕ್ಕಾಯ್ತಲ್ಲ. ನಿದ್ದೆ ಮಾಡ್ದೇ 12 ಗಂಟೆ ರಾತ್ರಿಯಲ್ಲಿ ಎದ್ದು ರೀಲ್ಸ್ ಮಾಡ್ತಾರೆ ಅಂದರೆ ಇವ್ರು ಯಾವ ರೀತಿ ಪೆಟ್ಟು ಕೊಟ್ಟವ್ರೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಈಗ ಅವರು ಮಾನವ ಸಂಪನ್ಮೂಲ ಸಚಿವರು ಅಥವಾ ಶಿಕ್ಷಣ ಸಚಿವರು ಆಗಿರ್ಬೋದು. ಏನು ಈ ನೀಟ್ ಸ್ಕ್ಯಾಮ್ ನಡೆದಿದೆ, ಇದಕ್ಕೆ ಪರಿಪೂರ್ಣವಾಗಿ ಅವರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ತಪ್ಪು ಆಗದಂಗೆ ಎಚ್ಚರಿಕೆ ವಹಿಸಬೇಕು. ವಹಿಸಲಿಲ್ಲ ಅಂದರೆ ಧರ್ಮೇಂದ್ರ ಪ್ರಧಾನ್ ಹಿಡಿದಂಥ ಹಾದಿಯನ್ನು ಇವರು ಹಿಡಿಯೋದ್ರಲ್ಲಿ ಯಾವ ಸಂಶಯ ಇಲ್ಲ. ಇವ್ರ ಜೊತೆಲಿ ಇಡೀ ಸರ್ಕಾರವನ್ನೇ ಕಿತ್ತಾಕು ಮಟ್ಟಿಗೆ ಈ ಜಂಜಿ ಹೋರಾಟ ಮುನ್ನಡೀತದೆ. ಅದಕ್ಕೆ ನಮ್ಮಂಥವ್ರ ಬೆಂಬಲ ಯಾವಾಗಲೂ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳ ಸಂಘಟನೆಗಳು ಒಟ್ಟಾಗಿ ಇವತ್ತು ನಮಗೆ ಜಯ ಸಿಕ್ಕಿದೆ. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಜಯ ಸಿಕ್ಕಿದೆ. ಸರ್ ಜೋಶಿ, ನೀವು ಹೇಳ್ಬೇಕಾದ್ರೆ ಜೋಶಿ ಇದ್ದಾರಲ್ಲ, ಪ್ರಹ್ಲಾದ್ ಜೋಶಿ, ನಾನು ನೋಡಬೇಕಾದ್ರೆ ಈ ವ್ಯಕ್ತಿ ಏನೇ ಕ್ವಶನ್ ಕೇಳಿದ್ರು ಬರೀ ಉಲ್ಟನೇ ಆನ್ಸರ್ ಕೊಡೋದು. ಈಗ ಅವರ ಸ್ವಂತ ಊರು ಧಾರವಾಡ ಹುಬ್ಳಿ, ಅಲ್ಲಿ ಚೆನ್ನಮ್ಮ ಸರ್ಕಲ್ ನೋಡಿ, ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಇನ್ನು ದೇಶದ ಶಿಕ್ಷಣ ಇದರಲ್ಲಿ ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಸರ್. ಅವ್ರ ಮೇಲೆ ನಂಬಿಕೆನೇ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಅದು ರಾಹುಲ್ ಗಾಂಧಿ ಅನ್ನೋ ಕ್ವಶನ್ ಕೇಳಿಕ್ಕೆ ಬಂದಾಗ ಅವ್ರು ಅಲ್ಲೇ ನನಗೆ ಅವ್ರು ಜಾರಿಸ್ಕೊಂಡು ಅವ್ರು ಭಯಪಡ್ಕೊಂಡು ಓಡೋಗ್ತಾರೆ. ಅಲ್ಲಿ ಒಬ್ಬ ರಾಹುಲ್ ಗಾಂಧಿಗೆ, ಒಬ್ಬ ವಿರೋಧ ಪಕ್ಷ ನಾಯಕನಿಗೆ ಅವರಿಗೆ ಉತ್ತರ ಕೊಡೋಕ್ತಿಲ್ಲ. ಇನ್ನು ಎಲ್ಲ ವಿದ್ಯಾರ್ಥಿಗಳು ಒಟ್ಟಾದರೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗ್ತದ? ಆಗಲ್ಲ. ಈ ವ್ಯಕ್ತಿ ನೋಡಿ ಸರ್, ಇದು ಲಾಯಕಲ್ಲ ಈ ವ್ಯಕ್ತಿ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನೇ ಇದು ಮಾಡೋದಕ್ಕಿದ್ರು ಫಸ್ಟು ನಾವು ಕರ್ನಾಟಕದಿಂದ ಆಗಿರೋದ್ರಿಂದ MP ಅವರು ಫಸ್ಟು ಕರ್ನಾಟಕದಲ್ಲೇ ಏನದು UP ಏನಪ್ಪ ಉತ್ತರ ಕರ್ನಾಟಕ ಮತ್ತು ಇದ್ರ ಸೈಡಲ್ಲೆಲ್ಲ ರೋಡ್ಗಳು ಚೆನ್ನಾಗಿಲ್ಲ, ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿಲ್ಲ. ಅಲ್ಲಿರೋ ಮಕ್ಕಳುಗಳಿಗೆ ಎಷ್ಟೋ ನೀರಿನ ಸಮಸ್ಯೆ ತುಂಬ ಇದೆ. ಅಲ್ಲೇ ಇನ್ನೂ ಏನೂ ಮಾಡೋಕ್ಕಾಗಿಲ್ಲ. ಇನ್ನು ದೇಶದ ಇದಾಗಿ RSS ಗಾಡ್ ಮಾಡಿದ್ದಾರೆ. ಏನು ಉದ್ಧಾರ ಮಾಡ್ತಾರೆ ಅವರು? ಬರೀ ಒಬ್ಬರಾದ್ರೆ ಇನ್ನೊಬ್ರು ತಂದು RSS ಇಂದ ಕೂರ್ಸೋದೇ ಆಗೋಯ್ತು ಈ ಸರ್ಕಾರ. ಯಾವಾಗ ಓದಿರೋರಾಗಿರ್ಬೋದು ಅಥವಾ ಎಜುಕೇಟೆಡ್ ಆಗಿರ್ಬೋದು, ಯಾವಾಗ ಮಿನಿಸ್ಟರ್ಸ್ ಆಗೋದು, ಯಾವಾಗ ನಮ್ಮ ದೇಶಕ್ಕೆ ಎಜುಕೇಟೆಡ್ ಬಂದು ಇದಾಗೋದು? ಮೇನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಕೋಟಿ ರೂಪಾಯಿ ಆಗಲಿ, 2 ಕೋಟಿ ಜನರಿಗೆ ಕೆಲಸ ಅಂತ ಹೇಳಿ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ ಅವರು 60 ವರ್ಷದಲ್ಲಿ ಮಾಡದೇ ಇರೋದು 60 ತಿಂಗಳು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲ ಉಲ್ಟಾ ಆಯ್ತಲ್ಲ. ಜನರು ಕಾಯ್ತಾ ಇದ್ರು. ನೋಡಿ ಇನ್ನು ಮುಂದೆ ಒಳ್ಳೆದಿರೋದು ಗುಡ್ ಥಿಂಗ್. ನಾನು ಹೇಳ್ತಾ ಇದ್ದೀನಿ, ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಮಗೆ ಸ್ವತಂತ್ರ ಬಂದಿದ್ದು 1947ರಲ್ಲಿ, ಚೈನಾ ಬಂದಿದ್ದು
49ರಲ್ಲಿ 2 ವರ್ಷ ಲೇಟ್ ಆದಮೇಲೆ. ಅದು ಡೆವಲಪ್ಮೆಂಟು, ಅದರೇ ಡೆವಲಪ್ಮೆಂಟು. ಇದೇನು ಡೆವಲಪ್ಮೆಂಟು? ಮಾತನಾಡಿದ್ರೆ ನೆಹರು ಹತ್ರ ಹೋಗೋದು, ಮಾತಾಡಿದ್ರೆ ಪಾಕಿಸ್ತಾನ ಹತ್ರ ಹೋಗೋದು. ವಾಟ್ ಇಸ್ ದಿಸ್ ಹ್ಯಾಪನಿಂಗ್? ಜನ ನಿಮ್ಮನ್ನು ತಂದಿದ್ದೇನಂತ ಹೇಳಿದ್ರೆ ಚೇಂಜಿಗೆ ತಂದರು. ನೀವು ಅದಕ್ಕಿಂತ ವರ್ಷ ಹೋಗ್ತಾಯಿದ್ರಲ್ಲ, ಎಲ್ಲರೂ ಹೋಗಲಿ ನಾವು ಇವತ್ತು. ಸರ್ 12 ವರ್ಷದಲ್ಲಿ ಈ ಗೌರ್ಮೆಂಟಲ್ಲಿ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದರೆ ಅದು ಈ ಜಂಜಿಗಳ ಹೋರಾಟದ ಕಾರಣಕ್ಕೆ. ಅಂಥ ಧರ್ಮೇಂದ್ರ ಪ್ರಧಾನ್ನೇ ತೆಗೆದುಹಾಕಿದ್ದಾರೆ ಅಂತಂದರೆ ಜೋಶಿನೂ ಅಷ್ಟೇ, ಅಮಿತ್ ಶಾನೂ ಅಷ್ಟೇ, ಮೋದಿ ಆದರೂ ಅಷ್ಟೇ ಇವತ್ತಿನ ಯುವ ಜನತೆನ ಎದುರಾಕೊಂಡ್ರೆ ಏನಾಗ್ತದೆ ಅಂತ ಪಾಠ ಕಲಿಸಿದ್ದಾರೆ. ಹಾಗಾಗಿ ಜೋಶಿ ಇರಲಿ, ಬೇರೆ ಯಾರೇ ಇರಲಿ, ಅವರು ಶಿಕ್ಷಣ ವ್ಯವಸ್ಥೆ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಿದ್ರೆ, ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಿದ್ರೆ ಅವ್ರನ್ನೂ ಮನೆ ಕಳಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಜೋಶಿ ಬರಲಿ, ಯಾರೇ ಬರಲಿ, ಅವರು ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಈ ದೇಶದ ವಿದ್ಯಾರ್ಥಿಗಳು ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ಪ್ರಧಾನ ಮನೆ ಕಳಿಸಿದ್ದಾರೆ ಶಿಕ್ಷಣದ ವಿಚಾರದಲ್ಲಿ. ಎಥೆನಾಲ್ ಮಿಕ್ಸ್ ವಿಚಾರದಲ್ಲಿ ನಿತಿನ್ ಗಡ್ಕರಿನ ಮನೆ ಕಳಿಸ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ. ಈ ಜೆನ್ಸಿಗಳು ಈ ಶಿಕ್ಷಣ ಮಂತ್ರಿನ ಕೆಳಗಿಳಿಸಿದ್ದಾರೆ. ನಾವು ಮಿಲೇನಿಯಲ್ಸ್ ಇದ್ದೀವಿ, ನಾವೇನು ಮಾಡ್ತೀವಿ, ಈ ನಿತಿನ್ ಗಡ್ಕರಿನ ಮನೆ ಕಳಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಅವರು ಎಥೆನಾಲ್ ಮಿಕ್ಸ್ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ಇಲ್ಲ ಎಥೆನಾಲ್ ಮಿಕ್ಸ್ ಮಾಡಿದ್ರೆ ಪೆಟ್ರೋಲ್ ಪ್ರೈಸ್ನ 1 ಲೀಟ್ರ್ನ 60 ರೂಪಾಯಿ 50 ರೂಪಾಯಿಗೆ ತರಬೇಕು. ಹೊಸದಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆದರೆ ಏನು ಬೇಸಿಸ್ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ನಂಗಂತೂ ಗೊತ್ತಿಲ್ಲ. ಅವರು ಓದಿರೋದು BA ಅಲ್ವಾ? ನಮಗಿವಾಗ ಎಜುಕೇಷನ್ಗೆ ನಾವು ಹೋರಾಡ್ತಾ ಇರೋದು, ಮಕ್ಕಳ ಎಜುಕೇಷನ್ಗೆ. ಸೊ ವಾಟ್ ವಿ ಎಕ್ಸ್ಪೆಕ್ಟ್ ಇಸ್ ವೆಲ್ ಎಜುಕೇಟೆಡ್ ಪರ್ಸನ್ ಆ್ಯಸ್ ಅ ಎಜುಕೇಷನ್ ಮಿನಿಸ್ಟರ್. ಬಟ್ ಇವರು RSS ಅವರು ಸನಾತನಿ ಧರ್ಮ ಫಾಲೋವರು. I don't know what kind of changes he's going to bring. Education is the basic right for everyone, for all the students. If this is not taken care, as a country will never develop or improve. So ಆಮೇಲೆ ಇವರು ಹುಬ್ಬಳ್ಳಿ ಅವರು ಅಲ್ಲಿ ಅದೇನು ಇಂಪ್ರೂವ್ ಮಾಡಿದ್ದಾರೆ, ಏನು ಇಂಪ್ರೂವ್ ಮಾಡಿಲ್ಲ ಹುಬ್ಬಳ್ಳಿಯಲ್ಲಿ ಅವರು ನಮ್ಮ ಸರ್ಕಲಲ್ಲಿ. ಇವಾಗ ಎಜುಕೇಷನ್ ಮಿನಿಸ್ಟರ್ ಆಗಿ ಏನು ಮಾಡ್ತಾರೆ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. Please do take some action and ensure that education is best in India. That's all is the expectation. बहुत ही अच्छा क्वेश्चन है एंड मेरा नाम वर्तिका है और आज मैं यहाँ पे सपोर्ट करने आई हूँ CJP को. और मेरा एक बहुत ही वैलिड पॉइंट है जो सबका है कि 3-4 बार जो ये इलेक्ट हुए हैं इनके एरियाज से, वहाँ पे इन्होंने कोई इवोल्यूशन नहीं लाया, कोई ट्रांसफॉर्मेशन नहीं लाया एजुकेशन का. तो हम बैंगलोर के लिए या हम यहाँ के लिए क्या एक्सपेक्ट कर रहे हैं उनसे? हमारे पास ऑलरेडी एक ट्रैक रिकॉर्ड है, एक पास्ट रिकॉर्ड है एक बंदे का कि उन्होंने अपने उसमें कुछ भी अच्छा या कुछ नया एजुकेशन के लिए बेनिफिशियल कुछ नहीं किया. तो अगर हमने अब उनको एलेक्ट किया है, जिनको हटाया उनकी जगह, हमने क्या सोचा है, हमारे पास क्या स्ट्रॉन्ग पॉइंट्स हैं? ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.